ರೈಟ್. ಸ್ವಲ್ಪ ಹಿಂದಕ್ಕೆ ಹೋಗಮ್ಮ ನೀನು ಆದ್ಮೇಲೆ ತರುವಂತೆ. ಶಾಲೆಯ ಕೇಂದ್ರವೋ One second. ಉದ್ದೇಶದಿಂದ ಇದು ಒಂದು ಎಲ್ಲರೂ ಆಗೋದು ಪೋಲಿಯೋ ಆಗೋದ್ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಕಡೆ ಬಂದು ಈ ಡ್ರಾಪ್ಸ್ ಹಾಕಿಸ್ಕೊಳ್ಳೋದಕ್ಕೆ ಈ ಕಾರ್ಯಗಳನ್ನ ಎಲ್ಲರೂ ಸಹಕಾರ ಮಾಡಬೇಕು. ಎಲ್ಲ ಮಕ್ಕಳು ಮಾಡ್ತಿದ್ದಾರೆ. ಈ ಪಲ್ಸ್ ಪೋಲಿಯೋ ಅಭಿಯಾನ ಕ್ಯಾಂಪೇನ್ ನಡೀತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಈ ಎರಡು ಹನಿಯಿಂದ ನೀವು ನಿಮ್ಮ ಮಕ್ಕಳಿಗೆ ಜೀವನ ಕೊಡಬಹುದು. ತಾವು ಹಿಂದೆ ಎಲ್ಲ ಪೋಲಿಯೋ ಕೇಸಸ್ ನೋಡಿರ್ಬೋದು, ಕಾಲಿಗೆ ಡೆವಲಪ್ ಆಗಲ್ಲ, ಕೈಗೆ ಡೆವಲಪ್ ಆಗಲ್ಲ ಅಂತ ಕೇಸಸ್ ಆಗುತ್ತೆ. ಕೆಲವೊಂದು ಕೇಸಸ್ ಮೃತ್ಯುನೂ ಆಗುತ್ತೆ. ಸೊ ಅಂತ ಪ್ರಕರಣ ನಮ್ಮಲ್ಲಿ ಆಗ್ಬಾರದು ಅಂತ ಕಾರಣಕ್ಕೆ ಈ ಪೋಲಿಯೋ ಲಸಿಕೆ ಎರಡು ಹನಿ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಕಡ್ಡಾಯವಾಗಿ ಹೇಳಬಹುದು. ಅದೇ ರೀತಿಯಾಗಿ ನಮ್ಮ ದೇಶದ ಮಹತ್ತರವಾಗಿರ್ತಕ್ಕಂಥ ಸಂಪತ್ತು ಅಂದ್ರೆ ಮಾನವ ಸಂಪತ್ತು. ಇಡೀ ವಿಶ್ವದಲ್ಲಿ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಬಳ್ಳಾರಿಯ ಮೇಯರ್ ಆಗಿರ್ತಕ್ಕಂಥ ಗಾದೆಪ್ಪ ಅವರು, ಉಪಮೇಯರ್ ಆಗಿರ್ತಕ್ಕಂಥ ಮುಬೀನ್ ಅವರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪ್ಪ ಅವರು ಮತ್ತು ಈ ವಾರ್ಡಿನ ಕಾರ್ಪೊರೇಟರ್ ಅಶೋಕ್ ಕುಮಾರ್ ಅವರು, ನಮ್ಮ ಬಳ್ಳಾರಿ ಜಿಲ್ಲೆಯ ಸಿಒ ಆಗಿರ್ತಕ್ಕಂಥ ಸುಮೇರ್ ಸರ್ ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜುಬೇರ್ ಸರ್ ಮತ್ತು ಇನ್ನಿರ್ತಕ್ಕಂಥ ನಮ್ಮ DHO ರಮೇಶ್ ಬಾಬು ಅವರು ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ನಮ್ಮ ಬಸರೆಡ್ಡಿ ಅವ್ರ ಜೊತೆ ಇವತ್ತೊಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಒಂದು ಘೋಷಣೆ ಇದೆ. 2 ಹನಿ ಪಲ್ಸ್ ಪೋಲಿಯೋದಿಂದ ಒಂದು ಜೀವ ಉಳಿತತೆ, ಒಂದು ಅಂಗವೈಕಲ್ಯದಿಂದ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಒಳ್ಳೇದಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಕಳೆದ 10 ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು, ಯಾವುದೇ ಸರ್ಕಾರ ಇರ್ಬೋದು, ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಯಾವುದೇ ಪೋಲಿಯೋ ಪ್ರಕರಣಗಳು ಎಲ್ಲಿ ಕಂಡು ಬಂದಿಲ್ಲ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು
ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗಳು, ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು, ಜಿಲ್ಲಾಡಳಿತಕ್ಕೆ ಸಹ ನಾನು ವಿಶೇಷವಾಗಿ ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾವು ಗಮನಿಸಿದಾಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮತ್ತು ನೇಪಾಳದಲ್ಲಿ ಕೆಲವು ಪ್ರಕರಣಗಳು ಕಂಡು ಬಂದಿದ್ದಾವೆ. ಆ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಇನ್ನಿಷ್ಟು ಗಟ್ಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ಬೇಕಂತೇಳಿ ಏನು 4 ದಿನ ಟೈಮ್ ತಗೊಂಡಿದ್ದಾರೆ. ಈ 4 ದಿನದಲ್ಲಿ ಎಷ್ಟು ಮಕ್ಕಳು 5 ವರ್ಷ ಒಳಗಡೆ ಇರ್ತಾರೋ ಅವರೆಲ್ಲರಿಗೂ ಪಲ್ಸ್ ಪೋಲಿಯೋ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ. ಆ ಕಾರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರು ತಮ್ಮ ಮಕ್ಕಳನ್ನ ಎಲ್ಲಿ ಪಲ್ಸ್ ಪೋಲಿಯೋ ಆಗ್ತಾರೆ ಅಲ್ಲಿ ಕರ್ಕೊಂಡ್ ಬಂದು ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ಇರ್ತಾರೆ, ಕರ್ಕೊಂಡು ಬಂದು ಪಲ್ಸ್ ಪೋಲಿಯೋ ಹಾಕ್ಸ್ಬೇಕು. ಆ 2 ಹನಿ ಹಾಕೋದ್ರಿಂದ ನಮ್ಮ ಮಕ್ಕಳ ಜೀವವನ್ನು ನಾವು ಉಳಿಸಬಹುದು, ಮಕ್ಕಳ ಅಂಗವೈಕಲ್ಯವನ್ನು ಸಹ ತಡಿಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಪಲ್ಸ್ ಪೋಲಿಯೋ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರ ಹೆಸರನ್ನು ಈಗಾಗಲೇ ನಮ್ಮ ನಾಗರಾಜನವರು ಹೇಳ್ಯಾರೆ, ಮತ್ತೆ ಎಲ್ಲರ ಹೆಸರು ಹೇಳಿದ್ದೀನಿ ಸರ್, ಹೇಳಕ್ ಹೋಗಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮ ಇವತ್ತು ಮಾಡೋದಕ್ಕಿಂತ ಏನು 1995ರಲ್ಲಿ ಪ್ರಾರಂಭ ಮಾಡಿದಾಗ ಇರ್ತಕ್ಕಂಥ ಕಷ್ಟ ಏನಂತಂದ್ರೆ ಜನಗಳಿಗೆ ವಿಶ್ವಾಸ ಇರ್ಲಿಲ್ಲ. 2 ಹನಿ ಹಾಕೋದ್ರಿಂದ ನಮ್ಮ ಮಕ್ಕಳ ಏನು ಪೋಲಿಯೋ ಹೋಗ್ತತೆ ಅಂತಕ್ಕಂಥ ಒಂದು ಅನುಮಾನ 95ರಲ್ಲಿ ಇತ್ತು. ಅಂತಹ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಯಾವುದೇ ಇರ್ಬೋದು, 95ರಿಂದ ಇವತ್ತಿನವರೆಗೆ ಇರ್ತಕ್ಕಂಥ ಸರ್ಕಾರಗಳು ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿ ಆ 95ರಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ 2014ರಲ್ಲಿ WHO ಪೋಲಿಯೋ ಮುಕ್ತ ಭಾರತ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತತೆ. ಅದಾದ್ಮೇಲೆ ಎಲ್ಲರಿಗೂ ಕೂಡ ವಿಶ್ವಾಸ ಬರ್ತದೆ. ಈ ಯಶಸ್ಸಿಗೆ ಹಲವಾರು ಜನರು ಹಿಂದಿನ ಕಾಲದಿಂದ ಶ್ರಮ ಪಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ DHO ಸಾಹೇಬರು ಮತ್ತು ನಮ್ಮ ಬಸರೆಡ್ಡಿ ಸಾಹೇಬರು ಬಹಳಷ್ಟು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಕಳಕಳಿ ಹೊಂದಿದ್ದಾರೆ. ಇವರ ಕಳಕಳಿಗೆ ಸ್ಪಂದಿಸ್ತಕ್ಕಂಥ ಶಾಸಕರು ಮತ್ತು ಸಂಸದರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಮೊನ್ನೇನು 14 ಕೋಟಿಯ ವೆಚ್ಚದಲ್ಲಿ ಒಂದು MRI ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರು ಮತ್ತು ಮಂಗಳೂರು ಬಿಟ್ರೆ 3ನೇ ಸ್ಥಾನದಲ್ಲಿ, ಅಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಮಾತ್ರ ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ MRI ಸ್ಕ್ಯಾನ್ ಇರೋದು. ಈ ರೀತಿಯಾಗಿ ಆರೋಗ್ಯ ಕೆಲಸಗಳಿಗೆ ನಮ್ಮ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸಾಗರ್ ಆಗಿರ್ಬೋದು, ಇಲ್ಲಿಯ ಲೋಕಲ್ MLAಗಳಾಗಿರ್ತಕ್ಕಂಥ ನಾಗೇಂದ್ರಣ್ಣನವರು, ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ನಾಗರಾಜ್ ಅವರು, ಅನ್ನಪೂರ್ಣಮ್ಮನವರು ಎಲ್ಲರೂ ಕೂಡ ಆರೋಗ್ಯ ಇಲಾಖೆ ಸಂಪೂರ್ಣ ಸಪೋರ್ಟ್ ಕೊಡೋದ್ರಿಂದ ಇನ್ನು ಮುಂದೆ ಬಳ್ಳಾರಿ ಒಂದು ಆರೋಗ್ಯವಂತ ಬಳ್ಳಾರಿ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಂದು ಹೇಳಿ